ಚಟ್ನಿ. ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಆಮೇಲೆ ಆಮೇಲೆ ನಿಮ್ಮ ಜೊತೆ ಮಾತಾಡ್ತಿದ್ರೆ ಮಾತಾಡ್ತಾನೇ ಇರಬೇಕು ಅನ್ಸುತ್ತೆ. ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಯಾಕೋ ನಿಮ್ ನೋಟ ಆಡ್ತಿರೋ ಮಾತು ಯಾವುದು ಸರಿ ಅನ್ಸ್ತಿಲ್ಲ. ಆಯ್ತು ಬಿಡಿ, ಹಂಗಾರ ನಾನು ಒಳಗೆ ಹೋಗ್ಬಿಡ್ತೀನಿ. ಇಲ್ಲ ಇರೋಣ ಪ್ಲೀಸ್. ಯಾಕೆ? ಏನೋ ಹೇಳಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದೆ, ಅಂದರೆ ಹೇಳಕ್ಕಾಗ್ತಲ್ಲ. ಪರವಾಗಿಲ್ಲ, ಹೇಳಿ. ಅದು ಮೇಡಮ್, ಒಂದು ನಿಮಿಷ. ನನಗೆ ಮೆಡಲ್ನ ನಮ್ಮ ಅಪ್ಪ ಅಮ್ಮನೇ ಹಾಕ್ಬೇಕು. ಸಾನ್ವಿ ಪುಟ್ಟ, ಹಾಗೆಲ್ಲ ಹೇಳ್ಬಾರ್ದು. ಅವರೇ ಮೆಡಲ್ ಹಾಕ್ಲಿ, ಏನಾಗಲ್ಲ. ಇಲ್ಲ ಅಮ್ಮ, ನನಗೆ ನೀವು ಮತ್ತೆ ಅಪ್ಪನೇ ಹಾಕ್ಬೇಕು. ಇಷ್ಟು ದಿನ ಈ ಹುಡುಗಿ ಅಮ್ಮ ಎಲ್ಲೋಗಿದ್ಲೆ ಏನ್ ಕತೆನೋ, ಅವ್ರ ಅಪ್ಪನೇ ಮಗುನ ನೋಡ್ಕೊತಾ ಇದ್ದಿದ್ದು. ಸಿಂಗಲ್ ಪೇರೆಂಟ್ ಆಗಿರೋದಕ್ಕೆ ಇರಬೇಕು ಆ ಹುಡುಗಿ ಅಷ್ಟೊಂದು ಹಠ ಮಾಡ್ತಿದ್ದಾಳೆ. ಅವ್ರಪ್ಪ ಏನ್ ಬುದ್ಧಿ ಕಲ್ಸಿದಾರೆ ಹುಡುಗಿಗೆ? ಈ ವಯಸ್ಸಲ್ಲಿ ಇಷ್ಟೊಂದು ಹಠ ಮಾಡೋ ಹುಡುಗಿ ಬೆಳೆದ್ಮೇಲೆ ಏನ್ ಕತೆನೋ ಏನೋ. ರೀ, ನಮ್ಮನೆ ವಿಷಯ ನಿಮಗೆ ಯಾಕೆ? ಇಷ್ಟು ದಿನ ಸಾನ್ವಿಗೆ ಅಮ್ಮ ಇರಲಿಲ್ಲ, ಈಗ ಅವ್ರ ಜಾಗದಲ್ಲಿ ನಾನು ಬಂದಿದ್ದೀನಿ. ಅಲ್ಲ, ಇವ್ರ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡೋದಕ್ಕೆ ನಿಮ್ಗೆ ಏನು ಯೋಗ್ಯತೆ ಇದೆ? ಸಾನ್ವಿನ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ ನಿಮಗೆ ಗೊತ್ತಾ? ಅವಳಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾ? ಇನ್ನೊಬ್ರ ಬಗ್ಗೆ ತಿಳ್ಕೊಳ್ದೆ ಕೇವಲವಾಗಿ ಮಾತಾಡೋಕ್ಕೂ ಮುಂಚೆ ನಿಮ್ಮ ಯೋಗ್ಯತೆ ಏನು ಅಂತ ತಿಳ್ಕೊಳ್ಳಿ. ಇನ್ನೊಬ್ರ ಬಗ್ಗೆ ನೆಗೆಟಿವ್ ಮಾತಾಡೋಕ್ಕೆ ನಿಮ್ಗೆ ರೈಟ್ಸ್ ಇಲ್ಲ ಸರ್. ಮೆಡಲ್ ಹಾಕಿ ಸರ್ ನೀವೇನೆ. ಮೇಡಮ್ ಬೇಡ ಪ್ಲೀಸ್ ಬನ್ನಿ ಸರ್. ಮೇಡಮ್ ನೀವೇ ಬನ್ನಿ ಮ್ಯಾಮ್, ತಗೊಳ್ಳಿ ಸರ್. ಬನ್ನಿ ಅಮ್ಮ. ಬನ್ನಿ ತಗೊಳ್ಳಿ. ನರಸಿಂಹ ನಿನ್ ಗಂಡ ಅಂದ್ಮೇಲೆ ನಾನು ಯಾಕೆ ಆ ರೀತಿ ನಡ್ಕೊಳ್ಳಿ? ನರಸಿಂಹ ಮಾತ್ರ ಅಲ್ಲ, ನಿಮ್ಗೆಲ್ರೂ ನಾನು ನನ್ನೋರು ಅಂತ ಅಂದ್ಕೊಂಡಿದ್ದೀನಿ. ಈ ವಿಷಯನ ನಿಮ್ಗೂ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದ್ರೆ ತಿಳಿಸಕ್ಕಾಗಲಿಲ್ಲ. ಕ್ಷಮಿಸ್ಬೇಡಿ. ನನ್ನ ಫೇಕ್ ಸರ್ಟಿಫಿಕೇಟ್ ವಿಚಾರ ಗೊತ್ತಿದ್ದು ನನಗೂ ಸಂಜನಾಗೆ ಮಾತ್ರ. ಅಂದರೆ ಸಂಜನಾನೇ ಅಪ್ಪನಿಗೆ ಹೇಳಿದಾಳೆ. ಇಷ್ಟು ದಿನ ಒಳ್ಳೊಳ್ಳೆ ಥರ ಇದ್ದು ಈ ರೀತಿ ಮಾಡಿಬಿಟ್ಲಾ? ಇವಳನ್ನು ನಂಬಿದ್ದೆ ದೊಡ್ಡ ತಪ್ಪಾಯಿತು. ನರಸಿಂಹ, ನೀನಾದರೂ ಹೇಳು, ಅವಳೇನು ತಪ್ಪಿಲ್ಲ ಅಂತ. ಮನೇಲಿ ಯಾಕೆ ಫೇಲ್ ಆದೆ, ಹೆಂಗೆ ಫೇಲ್ ಆದ ಅಂತ ನನಗೆ ಗೊತ್ತಿಲ್ಲ. ಆದರೆ ಅಪ್ಪನ ಮಾತಿಗೆ ನಾನು ಎದುರು ತಗೊಳ್ಳಲ್ಲ. ಇವಳು ಪರೀಕ್ಷೆಯಲ್ಲಿ ಸರಿಯಾಗಿ ಬರ್ದಿದ್ರೆ ತಾನೇ ಇವ್ನು ನರಸಿಂಹ ಪಾಸ್ ಆಗೋದು.
ಫೇಲ್ ಮಾಡಿಸೋದೇ ಅವಳ ಉದ್ದೇಶ ಆಗಿತ್ತು. ಫೇಕ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಿರೋದು ಅವಳೇ. ಸಂಜನಾ ನಿಂತ್ಕೊಮ್ಮ. ನಿನ್ನನ್ನು ಮನೆಯಲ್ಲಿ ಉಳಿಸ್ಕೊಳ್ಳೋದ್ರಲ್ಲಿ ನಾನು ಸೋತ್ಬಿಟ್ಟೆ ಕಣೆ ತಾಯಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಸಂಜನಾ ನರಸಿಂಹ, ಸಂಜನಾಗೆ ಎಷ್ಟು ಹೇಳಿದ್ರು ಮನೆಗೆ ಹೋಗ್ತೀನಿ ಅಂತಿದ್ದಾಳೆ. ಅವಳನ್ನ ಹೋಗ್ಬಿಡ ಅಂತ ಹೇಳು. ಅವಳನ್ನ ಹೋಗ್ಬಿಡ ಅಂತ ಹೇಳು. ನೀನು ಯಾರ ಹತ್ರನೂ ಕ್ಷಮೆ ಕೇಳೋ ಹಾಗಿಲ್ಲ. ಕ್ಷಮೆ ಕೇಳೋ ತಪ್ಪು ನೀನೇನು ಮಾಡಿಲ್ಲ. ಹಾಗೆಲ್ಲ ಕೇಳೋ. ಯಾರಿಗೂ ಬುದ್ಧಿವಾದ ಹೇಳೋ ಅವಶ್ಯಕತೆ ಇಲ್ಲ. ಅಪ್ಪ ಹಾಗೆ ಇವನು ಪರೀಕ್ಷೆಯಲ್ಲಿ ಫೇಲ್ ಆದ ಅಂತ ಬೇಜಾರಿಲ್ಲ ನನಗೆ. ಪಾಸ್ ಆಗಿದ್ದೀನಿ ಅಂತ ಸುಳ್ಳು ಸರ್ಟಿಫಿಕೇಟ್ ಮಾಡಿಸಿ ಪೊಲೀಸ್ ಯೂನಿಫಾರ್ಮ್ ಮೈ ಮೇಲೆ ಹಾಕೊಂಡು ಮೆರೆದ್ನಲ್ಲ, ಅಸಹ್ಯ ಅನ್ನಿಸುತ್ತೆ. ಮುಖ ನೋಡಕ್ಕೂ ಬೇಜಾರು ನನಗೆ. ಅಪ್ಪ, ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಿ ಒಂದೇ ಒಂದು ಅವಕಾಶ ಕೊಡಿಯಪ್ಪ. ನಂಬಿಕೆ ದ್ರೋಹಿ ನೀನು. ಈ ಮನೆಯಲ್ಲಿ ಇರ್ಕೂಡ್ದು. ಬೇಕಾದ್ರೆ ಆ ಹುಡುಗಿ ಜೊತೆ ಮನೆಯಿಂದ ನೀನು ಹೊರಟೋಗು. ಯಾರಿಗೂ ನಿನ್ನ ಅವಶ್ಯಕತೆ ಇಲ್ಲ ಈ ಮನೆಯಲ್ಲಿ. ಅಪ್ಪಾಜಿ, ಈ ವಿಷಯದಾಗ ನರಸಿಂಹಂದೇನು ತಪ್ಪಿಲ್ರಿ. ಇರೋ ತಪ್ಪೆಲ್ಲ ಸಂಜನಾದೈತಿ. ಅದಕ್ಕೆ ಆಕೆಗೆ ಶಿಕ್ಷೆ ಕೊಟ್ಟಾತಲ್ರಿ. ಏನೂ ತಪ್ಪು ಮಾಡದೇ ಇರೋ ನರಸಿಂಹಗೆ ಎದಕ್ಕೆ ಶಿಕ್ಷೆ ಕೊಡಾಕತ್ತೀರಿ? ಅವ ಈ ಮನೆ ಬಿಟ್ಟು ಹೊರಗೆ ಹೋಗೋದು ಸರಿ ಅಲ್ರಿ ಅಪ್ಪಾಜಿ. ಇಷ್ಟು ದಿನ ದಾರಿ ತಪ್ಪಿದ ಮಗನಿಗೆ ಸರಿ ದಾರಿಗೆ ತಂದೆ ಅನ್ನೋ ಅಹಂಕಾರ ನನ್ನಲ್ಲಿತ್ತು. ಆದರೆ ಇವತ್ತು ನನ್ನ ಮಗ ಅನ್ನಿಸ್ಕೊಂಡವನು ಆ ಅಹಂಕಾರನೆಲ್ಲ ಇಳಿಸ್ಬಿಟ್ಟ. ನನ್ನ ಈ ದುರಹಂಕಾರಕ್ಕೆ ದೇವರು ಸರಿಯಾದ ಕೊಡ್ಲಿ ಪೆಟ್ಟೆ ಕೊಟ್ಟ. ಇಂಥ ಮಕ್ಕಳು ಯಾವ ತಂದೆ ತಾಯಿಗೂ ಹುಟ್ಟಬಾರ್ದು. ಇವತ್ತು ನನ್ನ ಪಾಲಿಗೆ ನನ್ನ ಮಗ ಸತ್ತು ಹೋದ. ಬಿಡ್ತೋನಿ, ಯಾಕಿಂತ ಮಾತನಾಡ್ತಾ ಇದ್ದೀರಾ ನೀವು? ರೇ, ಅಯ್ಯೋ, ಏನೋ ಇದು.